ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರು ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ. ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯಿತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ನಲ್ಲೂ ಕೂಡ ಈ ದಿನದ ರಾಜಕೀಯ ಪ್ರಮುಖ ವಿದ್ಯಮಾನದ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಗಿಯದ ಕತೆ ಅನ್ನೋ ಹಂಗಾಗೋಯ್ತಾ ಈ ಬಣಬಡಿದಾಟ, ಕುರ್ಚಿ ಕಾದಾಟ ಕಾಂಗ್ರೆಸ್ನಲ್ಲಿ ಅಂತ? ಒಬ್ಬರ ಹೇಳಿಕೆಯಿಂದ ಆಗ್ತಾ ಇರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಸಾವರಿಸ್ಕೊಂಡು ಮುಂದೆ ಸಾಕ್ತಿದ್ದೀವಿ ಅನ್ನೋ ಹೊತ್ತಿಗೆ ಮತ್ತೊಬ್ಬರ ಸ್ಟೇಟ್ಮೆಂಟ್. ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಗ್ಗೆ ನಿನ್ನೆ ಮಾತನಾಡಿದ್ವಿ, ಇವತ್ತು ಸಚಿವ ಭೈರತಿ ಸುರೇಶ್ ಸರ್ದು. ನೋಡಿ, ಇದುವರೆಗೂ ಬರೀ ಚರ್ವಣೆ ಹೇಳಿಕೆಗಳು, ದೇಶಾವರಿ ಮಾತುಗಳನ್ನು ಕೇಳ್ತಾ ಇದ್ವಿ. ಇವತ್ತೊಂದು ಸ್ವಲ್ಪ ರಂಗೇರಿದೆ. ನಮ್ಗೆ ಗೊತ್ತಿರಲಿಲ್ಲ ಈ ನಗರಾಭಿವೃದ್ಧಿ ಸಚಿವ ಸಿದ್ದರಾಮಯ್ಯನವರ ಅತ್ಯಂತ ನಿಷ್ಠಾವಂತ ಬಂಟ, ಶ್ರೀರಾಮಚಂದ್ರನಿಗೆ ಆಂಜನೇಯನಿದ್ದಂಗೆ ಭೈರತಿ ಸುರೇಶ್ ಅವರು ಈ ವಿಶೇಷವಾಗಿ ಎರಡನೇ ಅವಧಿಯಲ್ಲಿ ಅವರ ಹಿತರಕ್ಷಣಾ ಅತ್ಯಂತ ನಿಷ್ಠಾವಂತ ಬಂಟನಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದರು. ಅವ್ರ ಬಾಯಲ್ಲಿ ಎಂಥ ಸೊಗಸಾದ ಮಾತು ಬಂತು, ಎಂಥ ಡೈಲಾಗ್ ಬಂತು ನೋಡಿ. ಕಿಂಗ್ ಈಸ್ ಅಲೈವ್, ಟೈಗರ್ ಅಭಿ ಜಿಂದಾ ಹೈ. ಸಲ್ಮಾನ್ ಖಾನ್ ಸಿನಿಮಾದಿಂದ ಅಷ್ಟು ಪ್ರೇರಣೆ ಪಡ್ಕೊಂಡ್ರಲ್ಲ, ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ನಮ್ಗೆ ಸಂತೋಷವಾಗ್ತದೆ. ನಮ್ಮ ರಾಜಕಾರಣಿಗಳು ಸ್ವಲ್ಪ ಸಿನಿಮಾದಲ್ಲೂ ಆಸಕ್ತಿ ಇಟ್ಕೊಂಡಿದ್ದಾರೆ, ಸಿನಿಮಾ ಡೈಲಾಗ್ಗಳಲ್ಲಿ ಹಾಡುಗಳಲ್ಲೂ ಒಂದು ಸ್ವಲ್ಪ ಆಸಕ್ತಿ ಇಟ್ಕೊಂಡಿರೋದು, ಅಷ್ಟರ ಮಟ್ಟಿಗೆ ಸಮಾಧಾನ. ಇಲ್ದಿದ್ರೆ 24/7 ರಾಜಕಾರಣಿಗಳು ಇವರೆಲ್ಲ ರಾಜಕಾರಣವನ್ನು ವ್ಯಾಪಾರವಾಗಿ, ರಾಜಕಾರಣವನ್ನು ಉದ್ಯಮವಾಗಿ ಮಾಡಿಕೊಂಡಿರೋ ಬಹುಪಾಲು ನಮ್ಮ ನಾಯಕರ ನಡುವೆ ಪರವಾಗಿಲ್ಲ ಭೈರತಿ ಸುರೇಶ್ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಆದರೆ ಅವ್ರು ಹೇಳಿದ ವಾಕ್ಯ ಇದೆಯಲ್ಲ, ಕಿಂಗ್ ಈಸ್ ಅಲೈವ್, ಅದನ್ನು ಕೇಳಿದ ಕೂಡಲೇ ನನ್ನ ನೆನಪಾಗಿದ್ದು, ನಮಗೆ ಸ್ವಾತಂತ್ರ್ಯ ಬರೋ ಪೂರ್ವದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ರಾಷ್ಟ್ರಗೀತೆ ಆಗಿತ್ತದು, ಗಾಡ್ ಸೇವ್ ದ ಕಿಂಗ್ ಅಂತ. ಇವತ್ತಿಗೂ ಕೂಡ ಆ ಸಾಮ್ರಾಜ್ಯಶಾಹಿ ಎಲ್ಲ ಅಳಿಸಿ ಹೋದ್ಮೇಲೆ ಕೂಡ ಇಂಗ್ಲೆಂಡಿನ ರಾಷ್ಟ್ರಗೀತೆ ಗಾಡ್ ಸೇವ್ ದ ಕಿಂಗ್. ಅದಕ್ಕೀಗಾಗಲೇ 280 ವರ್ಷ ಆಯಿತು. 1745ರಲ್ಲಿ ಅಸ್ತಿತ್ವಕ್ಕೆ ಬಂತು ಆ ರಾಷ್ಟ್ರಗೀತೆ. ಮಧ್ಯೆ 60 ವರ್ಷ ಮಹಾರಾಣಿ ಇದ್ದರು, ಕ್ವೀನ್ ಎಲಿಜಬೆತ್ ಇದ್ದರು, ಅವಾಗ ಗಾಡ್ ಸೇವ್ ದ ಕ್ವೀನ್ ಅಂತ ಹಾಡ್ತಾಯಿದ್ರು. ಅದು ಭಾಳ ಅನ್ವರ್ಥಕವಾಗಿದೆ ಇವತ್ತಿನ ಕರ್ನಾಟಕದ ಸನ್ನಿವೇಶಕ್ಕೆ. ಅದರ ಸಾಲುಗಳು ಹೀಗಿದೆ: ಲಾರ್ಡ್ ಸೇವ್ ಅವರ್ ಗ್ರೇಷಿಯಸ್ ಕಿಂಗ್, ಲಾಂಗ್ ಲಿವ್ ಅವರ್ ನೋಬಲ್ ಕಿಂಗ್, ಗಾಡ್ ಸೇವ್ ದ ಕಿಂಗ್, send him victorious, happy and glorious, long to reign over us, God save the king ಅಂತ. ದೇವರೇ, ನಮ್ಮ ಘನತೆವೆತ್ತ ರಾಜನನ್ನು ಕಾಪಾಡು, ಆತ 100 ಕಾಲು ಬಾಳುವಂತೆ ರಕ್ಷಿಸು. ಅಷ್ಟೇ ಅಲ್ಲ, ಆತನು ಜಯಶಾಲಿಯಾಗಿ ಬರುವಂತೆ ನೋಡು. ಆಮೇಲೆ ಯಾವತ್ತೂ ಸಂತೋಷ ಮತ್ತು ವೈಭವದಿಂದ ಮೆರೆಯುವಂತೆ ಇರಲಿ, ಗಾಡ್ ಸೇವ್ ದ ಕಿಂಗ್. ಅಷ್ಟು ಹೇಳಿಬಿಟ್ಟು ಅಷ್ಟಕ್ಕೆ ಬಿಡಲ್ಲ, ಈ ಇವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾ ರಾಷ್ಟ್ರಗೀತೆ. ಭೈರತಿ ಸುರೇಶ್ ಮತ್ತಿತರ ಸಿದ್ದರಾಮಯ್ಯನವರ ಬಣದ ಅಥವಾ ಅವ್ರ ಪುತ್ರ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳುತ್ತೆ. ಮುಂದಿನ ಸಾಲು ಎರಡನೇ ಪಂಕ್ತಿ ಏನಂದರೆ, ಓ ಲಾರ್ಡ್ ಅವರ್ ಗಾಡ್ ಅರೈಸ್, ಅಯ್ಯೋ ನಮ್ಮ ದೊರೆಯಂಥ ದೇವರೇ ಎದ್ದೇಳು. ಆಮೇಲೆ ಸ್ಕ್ಯಾಟರ್ ಹಿಸ್ ಎನಿಮೀಸ್ ಆ್ಯಂಡ್ ಮೇಕ್ ದೆಮ್ ಫಾಲ್, ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು. ಕನ್ಫೌಂಡ್ ದೇರ್ ಪಾಲಿಟಿಕ್ಸ್, ಫ್ರಸ್ಟ್ರೇಟ್ ದೇರ್ ನೇವಿಶ್ ಟ್ರಿಕ್ಸ್ ಅಂತ. ಅವರ ರಾಜಕೀಯವನ್ನು ಸೋಲಿಸು, ಅವರ ಕುತಂತ್ರಗಳನ್ನು ಭಗ್ನಗೊಳಿಸು. ಆನ್ ಹಿಮ್ ಅವರ್ ಹೋಪ್ಸ್ ವಿ ಫಿಕ್ಸ್, ಗಾಡ್ ಸೇವ್ ಅಸ್ ಆಲ್. ಆತನ ಮೇಲೇ ನಮ್ಮ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ನಮ್ಮನ್ನೆಲ್ಲರನ್ನೂ ರಕ್ಷಿಸಪ್ಪ ದೇವರೇ ಅಂತ ಆ ಬ್ರಿಟನ್ನಿನ ರಾಷ್ಟ್ರಗೀತೆ ಏನಿದೆ. ಇವತ್ತು ಭೈರತಿ ಸುರೇಶ್ ಮತ್ತು ಡಾಕ್ಟರ್ ಯತೀಂದ್ರ ಅವರ ಮನಸ್ಸಲ್ಲಿರೋ ಭಾವನೆಗಳಲ್ಲೆಲ್ಲ
ಇವತ್ತು 880 ವರ್ಷಗಳು ಪ್ರತಿನಿತ್ಯ ಅದು ಬಿಂಬಿಸ್ತಾ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಇಂಗ್ಲೆಂಡಿನ ರಾಷ್ಟ್ರಗೀತೆಯನ್ನು ಅನುಕರಿಸಿದ್ದಾರೆ ಈ ಡೈಲಾಗ್ನಲ್ಲಿ. ಕಿಂಗ್ ಇಸ್ ಸ್ಟಿಲ್ ಅಲೈವ್, ಟೈಗರ್ ಈಸ್ ಅಲೈವ್ ಅಂತ. ಜಗತ್ತಿಗೆಲ್ಲ ಗೊತ್ತಿತ್ತು ಸಿದ್ದರಾಮಯ್ಯನವರು ಸದೃಢವಾಗಿದ್ದಾರೆ, ಎಂದಿನಂತೆ ಆರೋಗ್ಯವಂತರಾಗಿದ್ದಾರೆ. ಅವರು ಟ್ರೆಡ್ಮಿಲ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಡಯಟ್ ಮಾಡ್ತಾರೆ. 24 ಗಂಟೆ ನೋಡ್ಕೊಳ್ಳೋಕ್ಕೆ ಒಬ್ಬ ಸುಪ್ರಸಿದ್ಧ ಸರ್ಜನ್ ಅವ್ರಿಗೆ 25 ವರ್ಷದಿಂದ ಅವರ ಆರೋಗ್ಯವನ್ನು ಕಾಪಾಡ್ತಾ ಬಂದಿದ್ದಾರೆ. ಆದರೆ ಈಗ ಬಂದಿರೋದು ಅವರ ದೈಹಿಕವಾಗಿ ಏನೂ ವ್ಯತ್ಯಾಸ ಆಗಿಲ್ಲ, ಸ್ವಲ್ಪ ರಾಜಕೀಯವಾಗಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಸಂಕಟ. ಆದರೂ ಕೂಡ ಅವರ ಆತ್ಮವಿಶ್ವಾಸವನ್ನು ಮೆಚ್ಚಬೇಕು. ಕಿಂಗ್ ಈಸ್ ಅಲೈವ್, ಟೈಗರ್ ಜಿಂದಾ ಹೈ. ಆರೋಗ್ಯ ಇನ್ನೂ ಹೆಚ್ಚಿಗೆ ಕೊಡ್ಲಿ ದೇವರು ಸಿದ್ದರಾಮಯ್ಯನವರಿಗೆ. ಬಟ್ ನಾವು ಪೊಲಿಟಿಕಲಿನೇ ಮಾತನಾಡೋಣ. ಪೊಲಿಟಿಕಲಿ ಸಿದ್ದರಾಮಯ್ಯನವರು ಅಲೈವ್ ಅನ್ನೋದನ್ನ ಬೈರತಿ ಸುರೇಶ್ ಅವರು ದೃಢೀಕರಿಸುವಂತ ಪರಿಸ್ಥಿತಿ ಇದೆಯಾ? ಈ ಸ್ಟಿಲ್ ಅವರ್ ಚೀಫ್ ಮಿನಿಸ್ಟರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಹಾಗೆ ಅಧಿಕಾರ ಹಸ್ತಾಂತರ ಇತ್ಯಾದಿ ಇತ್ಯಾದಿ, ಇದು ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ ಅಂತ ಹೇಳಿ ಅವ್ರದೇ ಪಕ್ಷದ ಎಲ್ಲರೂ ಮಾತನಾಡ್ತಿದ್ದಾರೆ. ಅವರ ಪೊಲಿಟಿಕಲ್ ಜರ್ನಿಯಲ್ಲಿ ಅವ್ರು ಅಲೈವ್ ಇಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ, ಅಥವಾ ಅವ್ರು ಅಲೈವ್ ಇದ್ದಾರೆ ಅನ್ನೋದನ್ನ ಖಾತ್ರಿಪಡಿಸುವಂತಹ ಅನಿವಾರ್ಯತೆ ಇದೆಯಾ ಅಂತ? ಆ ಆತಂಕ ಅನಿವಾರ್ಯತೆ ಇರೋದ್ರಿಂದ ಆ ಮಾತು ಅವ್ರ ಬಾಯಲ್ಲಿ ಬಂತು. ಆತಂಕ ಇಲ್ದ್ರೆ ಯಾಕೆ ಹೇಳಬೇಕಾಗಿತ್ತು ಅವರು ಕಿಂಗ್ ಇಸ್ ಅಲೈವ್ ಅಂತ? ಜನರಿಗೇನು ಜ್ಞಾಪಿಸ್ಬೇಕಾಗಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂತ. ಯಾವ ರೀತಿ ಬ್ರಿಟಿಷರು ಬಯಸ್ತಾರೋ ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು, ಅವರ ರಾಜಕೀಯವನ್ನು ಸೋಲಿಸು, ಅವರ ಕುತಂತ್ರಗಳೆಲ್ಲ ಭಗ್ನಗೊಳಿಸು ಅಂತ ಅವ್ರು ಏನು ಹೇಳ್ತಾರೆ ಅದೇ ಇವ್ರ ಮನಸ್ಸಲ್ಲಿದೆ. ಹೇಗಾದರೂ ಮಾಡಿ ನಮ್ಮ ಮುಖ್ಯಮಂತ್ರಿನ ಆತನ ಶತ್ರುಗಳಿಂದ ರಕ್ಷಿಸು ಅಂತಂದ್ಬಿಟ್ಟು. ಇದು ನೋಡಿ, ಬರ್ತಾ ಬರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಎಷ್ಟು ನಗಪಾಟಲು ವಸ್ತು ಆಗ್ತಾ ಇದೆ. ಮುಖ್ಯಮಂತ್ರಿಯ ಮುಂದುವರಿಕೆ ಇರಲಿ ಅಥವಾ ಬದಲಾವಣೆ ಇರಲಿ, ಯಾವುದಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಾಗಲಿ ಅಥವಾ ಅವರ ಕೇಂದ್ರದ ಹೈಕಮಾಂಡ್ ಆಗಲಿ, ಇಬ್ಬರು ಕೂಡ ಇನ್ನು ಮುಂದೆ ಜನರ ಬಾಯಲ್ಲಿ ಒಂದು ಪ್ರಹಸನದ ಮುಂದುವರಿಕೆ ಥರ ಕಾಣ್ತಾ ಇದೆ. ಇಡೀ ದೃಶ್ಯಾವಳಿ ಅದಕ್ಕೆಲ್ಲೂ ಮುಕ್ತಾಯ, ಹತ್ತಿರದಲ್ಲೇ ಮುಕ್ತಾಯ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಆದರೆ ಕ್ಷಣಗಣನೆ ಶುರುವಾಗಿದೆ ಅಂತ ಪ್ರತಿ ದಿವಸ ನಾವು ಲೆಕ್ಕ ಹಾಕ್ತಾ ಇರ್ತೀವಿ. ಬಟ್ ಆ ಕ್ಷಣ ಯಾವಾಗ ಬಂದೀತು, ಆ ಮುಹೂರ್ತ ಏನಾದರೂ ಫಿಕ್ಸ್ ಮಾಡಿದ್ರಾ, ಅದು ಗೊತ್ತಾಗ್ತಾ ಇಲ್ಲ. ಅವ್ರ ನಾಯಕ ನಿನ್ನೆ ಲೋಕಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿಬಿಟ್ರು. ಅವರ ಅಚ್ಚುಮೆಚ್ಚಿನ ವಿಷಯ ಓಟ್ ಚೋರಿ ಬಗ್ಗೆ ಒಂದು ಭಯಂಕರ ಭಾಷಣ ಮಾಡಿಬಿಟ್ಟು ಇವತ್ತಾಗಲೇ ಜರ್ಮನಿಗೆ ಪಲಾಯನ ಮಾಡಿಬಿಟ್ರು. ಅವ್ರು ಇಲ್ಲವೇ ಇಲ್ಲ. ಸೊ ಈಗ ಮತ್ತೆ ಹೈಕಮಾಂಡ್ ಅಭಿಪ್ರಾಯ ಅವ್ರು ಹೇಳ್ದಂಗೆ ಕೇಳ್ತವೆ, ಅವ್ರ ಆದೇಶ ಬರಲಿ ಅಂತಂದರೆ ಅವ್ರು ಜರ್ಮನಿಯಿಂದ ವಾಪಸ್ ಬರೋವರೆಗೂ ಆದೇಶ ಬರಲ್ಲ. ಅಲ್ಲಿವರೆಗೂ ಸಿದ್ದರಾಮಯ್ಯ ಮುಂದುವರಿತಾ ಇರ್ತಾರೆ. ಅಂತೂ ಅವ್ರ ಅದೃಷ್ಟ ಚೆನ್ನಾಗಿದೆ ನೋಡಿ. ವಾರಕ್ಕೊಂದು 3-4 ದಿವಸ ಅವ್ರ ನಾಯಕರು ವಿದೇಶಕ್ಕೆ ಹೋಗಿಬಿಡೋದ್ರಿಂದ ಸಿದ್ದರಾಮಯ್ಯನಿಗೆ ಲೈಫ್ ಸಿಗ್ತಾ ಇರುತ್ತೆ. ಒಂದು ವಾರ ಬಿಟ್ಟು ವಿದೇಶದಿಂದ ಬರಲಿ, ಆಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಕೊಡಲಿ, ಆಮೇಲೆ ನನಗೆ ದಿಲ್ಲಿಗೆ ಕರೆಸ್ಕೊಳ್ಳಿ, ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ, ಆಮೇಲೆ ಆದೇಶ ಪಾಲಿಸ್ತೇನೆ ಅಂತಂದ್ಬಿಟ್ಟು ಇವ್ರು ಪ್ರತಿಯೊಬ್ಬರು ಕೂಡ ಒಂದು ಬಾಲಿಶತನದ ಮಟ್ಟಿಗೆ ಬಂದುಬಿಟ್ಟಿದೆ ಇವ್ರ ಹೇಳಿಕೆಗಳು, ಇವ್ರ ಈ ಉದ್ಗಾರಗಳು ಪ್ರತಿನಿತ್ಯ. ಆಮೇಲೆ ನೋಡಿ, ಈ ಇಡೀ ಬೆಳಗಾವಿ ಅಧಿವೇಶನ ಶುರುವಾದಾಗಿಂದ ಪಾಪ ನಮ್ಮ ಪ್ರತಿಪಕ್ಷಗಳ ಅದೃಷ್ಟ ನೆಟ್ಟಗಿಲ್ಲ. ಅವ್ರು ಏನೇನೋ ಹೋರಾಟ ಮಾಡಬೇಕು, ರೈತರನ್ನ ಕರ್ಕೊಂಡು, ಸಾವಿರಾರು ರೈತರನ್ನ ಕರ್ಕೊಂಡು ಮುತ್ತಿಗೆ ಹಾಕೋ ಅದೆಲ್ಲ ಮಾಡೋಕೆ ಹೊರಟಿದ್ರು. ಅದಕ್ಕೆ ಯಾವುದಕ್ಕೂ TRP ಸಿಗ್ತಾ ಇಲ್ಲ, ಅದು ಸುದ್ದಿ ಆಗ್ತಾನೆ ಇಲ್ಲ. ನಿನ್ನೆ ಬೆಳಗ್ಗೆ ಅವ್ರು ಇನ್ನೇನು ಮುತ್ತಿಗೆ ಹಾಕ್ಬೇಕನ್ನೋಷ್ಟೊತ್ತಿಗೆ ಇವ್ರು ದಾರಿಯಲ್ಲಿ ಇವ್ರು ಸಿಕ್ಬಿಟ್ರು. ಯತೀಂದ್ರ ಅವ್ರು ಸಿಕ್ಬಿಟ್ರು. ಅವ್ರು ಸಿಕ್ಕ ತಕ್ಷಣವೇ ಪ್ರಶ್ನೆ ಕೇಳಿದ್ರಿ, ಅವ್ರ ಬಾಯಲ್ಲಿ ಒಂದು ಉತ್ತರ ಬಂದ್ಬಿಡ್ತು. ಇಡೀ ದಿವಸ ಚರ್ಚಾ ವಸ್ತು ಯಾವುದು ಅಂತಂದರೆ ಪಾಪ ರೈತರ ಹೋರಾಟನೂ ಅಲ್ಲ, ವಿಜೇಂದ್ರರ ಮುತ್ತಿಗೆ ಕಾರ್ಯಕ್ರಮನೂ ಅಲ್ಲ, ಯಾವುದೂ ಅಲ್ಲ. ದಿನವಿಡೀ ನಾವು ಬರೀ ಯತೀಂದ್ರ ಅವರ ಹೇಳಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ನೋಡಿ ಯಾವ ರೀತಿ ಮತ್ತೊಂದು ಕಥಾವಸ್ತು ಕೊಟ್ಟಿದ್ದಾರೆ. ಈ ಬೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂತ ಅವರ ಪ್ರತಿಸ್ಪರ್ಧಿ ಬಣಕ್ಕೆ ಒಂಥರ ಎಚ್ಚರಿಕೆ ಗಂಟೆ, ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಹುಲಿ ಇನ್ನೂ ಜೀವಂತವಾಗಿದೆ ಅಂತ. ನಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ಅಲ್ಲಿ ಇಲ್ಲಿ ಗ್ರಾಮೀಣ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋದಾಗಲೆಲ್ಲ ಹುಲಿಯಾ ಅಂತ ಅವರ ಅಭಿಮಾನಿಗಳೆಲ್ಲ ಜೈಘೋಷ ಮಾಡ್ತಾ ಇರ್ತಾರೆ, ಹುಲಿಯಾ ಅಂತಂದ್ಬಿಟ್ಟು. ಅದಕ್ಕೇ ಟೈಗರ್ ಈಸ್ ಅಲೈವ್ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವರು ಪದೇ ಹೇಳಿದಷ್ಟು ಸಿದ್ದರಾಮಯ್ಯನವ್ರ ಸ್ಥಾನ ಅಭದ್ರವಾಗ್ತಾ ಹೋಗುತ್ತೆ. ಇವ್ರ ರೀತಿ ಬಹಿರಂಗವಾಗಿ ಹೇಳ್ಕೊಂಡಷ್ಟು ಅವ್ರ ಶತ್ರುಗಳು ಇನ್ನೂ ಬಲಿಷ್ಠರಾಗ್ತಾ ಹೋಗ್ತಾರೆ. ಅವರು ತೆರೆಮರೆ ಬಂದಿದ್ದು ರವೀಂದ್ರ ರೇಷ್ಮೆ ಸರ್, ಈ ಕಿಂಗ್ ಈಸ್ ಅಲೈವ್ ಅನ್ನೋ ಹೇಳಿಕೆ ಬಂದಿದ್ದು ಬೇರೊಂದು ಮಾಧ್ಯಮ ಸಂಸ್ಥೆಗೆ ಕೊಟ್ಟ ಒಂದು ಚಿಟ್ಚಾಟ್ ಅಥವಾ ಶಾರ್ಟ್ ಇಂಟರ್ವ್ಯೂ ಸಂದರ್ಭದಲ್ಲಾದರೂ ಕೂಡ ಅವರ ಉದ್ದೇಶ, ಹಾಗೆ ಮಾತಿನ ಅರ್ಥವನ್ನು ನಾವು ಚರ್ಚೆ ಮಾಡೋದ್ರಲ್ಲಿ ನಮಗೇನು ಮುಜುಗರ ಅಥವಾ ಸಂಕೋಚ ಇಲ್ಲ. ಹೇಳಿಕೆ ಏನಿವೆ. ಹಾಗಾಗಿ ಅದೇ ಮಾಧ್ಯಮ ಪ್ರತಿನಿಧಿಗೆ ಕೊಟ್ಟ ಹೇಳಿಕೆಯ ಮತ್ತೊಂದು ಭಾಗ ಬೈರತಿ ಸುರೇಶ್ ಅವರು ಹೇಳ್ತಾರೆ, ನಾಯಕತ್ವ ಬದಲಾವಣೆ ಅಂತ ಬಂದರೂ ಕೂಡ ಮುಂದಿನ ನಾಯಕನ ಆಯ್ಕೆಯನ್ನ ಮಾಡೋದು ನಮ್ಮ ನಾಯಕರೇ. ಅಂದ್ರೆ ಸಿದ್ದರಾಮಯ್ಯನವರೇ, ಅದು ಹಿಂದ ನಾಯಕತ್ವನಾದ್ರೂ ಆಗಿರಬಹುದು, ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಆದ್ರೂ ಆಗಿರಬಹುದು, ನಾಯಕತ್ವದ ಆಯ್ಕೆ ಮಾಡೋದು ನಮ್ಮ ನಾಯಕರೇ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂಗೊಂದು ಹೇಳಿಕೆ ಕೊಡೋ ಮೂಲಕ ಏನ್ ಸಂದೇಶ ರವಾನೆ ಮಾಡ್ತಿದ್ದಾರೆ ಅಂತ ಬೈರತಿ ಸುರೇಶ್.
ಈ ಸಿದ್ದರಾಮಯ್ಯ ಇವ್ರ ಹಿಂಬಾಲಕರೆಲ್ಲ ಹೇಳಿ ಕೇಳಿ ಜನತಾದಳದಿಂದ ಬಂದವರು. ಅಲ್ಲಿದ್ದಾಗ ಇವರು ಅಹಿಂದ ಅನ್ನೋ ಒಂದು ಪರಿಕಲ್ಪನೆಯನ್ನು ಹುಟ್ಟು ಹಾಕಿದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಇವ್ರದೊಂದು ವಿಚಿತ್ರ ಏನು, ವೈರುಧ್ಯ ಏನು ಅಂತಂದರೆ, ಅಧಿಕಾರದಲ್ಲಿ ಸುಭದ್ರವಾಗಿದ್ದಾಗ ಅವ್ರ ಭಾಷಣ ಮುಗಿಸ್ಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಅಂತಾರೆ. ಅಧಿಕಾರವಿದ್ದಾಗ ಜೈ ಹಿಂದ, ಕಂಟಕ ಬಂದಾಗ ಅಹಿಂದ, ಜೈ ಹಿಂದ ಅಹಿಂದ, ಜೈ ಹಿಂದ ಅಹಿಂದ. ಅವ್ರ ರಾಜಕೀಯ ಸ್ಥಿತಿಗತಿಗಳು ಏರ್ಪೇರ್ ಆದಷ್ಟು ಜೈ ಹಿಂದ್ ಅಹಿಂದ್, ಜೈ ಹಿಂದ್ ಅಹಿಂದ್ ಅಂತ ಮಾತಾಡ್ತಾ ಇರ್ತಾರೆ. ಯಾವತ್ತಾದರೂ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲಾಗಲಿ, ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಅವ್ರ ಪುತ್ರನ ಬಾಯಲ್ಲಾಗಲಿ ಅಹಿಂದ ಅನ್ನೋ ಪದ ಬಳಕೆ ಎಂದಾದರೂ ಕೇಳಿದಾರ? ಇಲ್ಲವೇ ಇಲ್ಲ. ಮೂಲ ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ಅಹಿಂದ ಅಹಿಂದೇತರ ಅನ್ನೋ ವರ್ಗೀಕರಣ ಮಾಡೇ ಇಲ್ಲ ಅವರು. ಪಾಪ ಇನ್ನೂ ಬೇಕಾದ್ರೆ ದಲಿತ ಶಾಸಕರು, ನಾನು ದಲಿತ ಮುಖ್ಯಮಂತ್ರಿ ಇತ್ಯಾದಿ ಪರಮೇಶ್ವರ್ ಅವರು ಆಗಾಗೆ ಬಾಯ್ಬಿಡ್ತಾ ಇರ್ತಾರೆ. ಯಾರೂ ಕೂಡ ಅಹಿಂದ ಅನ್ನೋದಕ್ಕೆ ಒಂದು ಅಧಿಕೃತ ಮುದ್ರೆ ಒತ್ತೇ ಇಲ್ಲ ಮೂಲ ಕಾಂಗ್ರೆಸ್ಸಿಗರು. ಇದು ನಡೀತಾ ಇರೋ ಈ ಕಾಳ್ಗ ಕೂಡ ಅಷ್ಟೇ. ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗರು ಏನು ಮಾಡ್ತಾರೆ? ವಲಸಿಗರು 18 ವರ್ಷಗಳಿಂದ ತಮ್ಮ ಯಜಮಾನಿಗೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಕಾಂಗ್ರೆಸ್ದು. ಅವ್ರು ಬಂದವರ ಲೀಡರ್ಶಿಪ್ ಹೈಜಾಕ್ ಮಾಡಿಬಿಟ್ಟು 18 ವರ್ಷಗಳಿಂದ ಯಾರ ಕೈಗೂ ಬಿಟ್ಕೊಟ್ಟಿಲ್ಲ. ಇದೀಗ ಬಿಡಿ 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 ಅಂತ ಹೇಳಿದಷ್ಟು ಅವ್ರು ಇನ್ನೂ ಬಲಿಷ್ಠರಾಗ್ತಿರೋಂಗೆ ಕಾಣುತ್ತೆ. ಆ ಹೈಕಮಾಂಡು ಇದೇ ರೀತಿ ವಿಳಂಬ ಮಾಡ್ತಾ ಹೋದರೆ ಅದೊಂದು ದುರ್ಬಲ ಹೈಕಮಾಂಡ್ ಅನ್ನೋ ಅನುಮಾನ ಖಚಿತವಾಗೋಗ್ಬಿಡುತ್ತೆ. ಯಾವುದೇ ನಿರ್ದಿಷ್ಟ ನಿರ್ಧಾರಕ್ಕೆ ಬರಲಾರ್ದಂಥ ಅಷ್ಟೊಂದು ಅಶಕ್ತವಾಗಿಬಿಟ್ಟಿದೆ ಅಂತ ನಾವು ಅಂದ್ಕೊಂಡಿದ್ವಿ. ರಾಜ್ಯದಲ್ಲಿ ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇರಲಿ ಬಿಡಲಿ, ಹೈಕಮಾಂಡ್ ಯಾವಾಗಲೂ ಸಶಕ್ತವಾಗಿರುತ್ತೆ. ಅಲ್ಲಿ ಲೋಕಸಭೆಯಲ್ಲಿ 44 ಸೀಟ್ ಬಂದರೂ ಬಲಿಷ್ಠವಾಗಿರುತ್ತೆ, 52 ಸೀಟ್ ಬಂದಾಗಲೂ ಬಲಿಷ್ಠವಾಗಿರುತ್ತೆ, 99 ಸೀಟ್ ಬಂದಾಗಲೂ ಸಶಕ್ತವಾಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಹಾಗಾಗ್ತಾ ಇಲ್ಲ. ಅಲ್ಲಿ ಸೀಟ್ಗಳು ಅಲ್ಲಿ ನಂಬರ್ ಜಾಸ್ತಿ ಆಗ್ಬೋದು, ಆದರೆ ಒಂದು ರಾಜಕೀಯ ಇಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಖಚಿತವಾದ ನಿರ್ಧಾರ ಕೈಗೊಳ್ಳುವಷ್ಟು ಅದು ಬಲಶಾಲಿ ಆಗಿಲ್ಲ ಅನ್ನೋ ಭಾವನೆ ಮೂಡ್ತಾ ಇದೆ ಜನರಲ್ಲಿ. ಇನ್ನು ಮುಂದೆ ಇವರೇ ಹೈಕಮಾಂಡ್ ಆಗಿಬಿಡ್ತಾರೆ. ನೀವು ಸುಮ್ಮನಿದ್ದು ಬಿಡಿ, ನಾವೇ ಸೆಟ್ಲ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಇವರೇ ಬಹಿರಂಗವಾಗಿ ಒಂದು ಜಿದ್ದಾದಿ ನಡೆಸ್ಬಿಟ್ಟು ಒಂದು ಡಿಸೈಡ್ ಮಾಡ್ತಾರೆ ಅಂತ ಕಾಣುತ್ತೆ. ಅಥವಾ ಟಾಸ್ ಮಾಡಿಬಿಟ್ಟು ಹೆಡ್ಸ್ ಯು ವಿನ್ ಹೆಡ್ಸ್ ಐ ವಿನ್ ಟೇಲ್ಸ್ ಯು ಲೂಸ್ ಅಂತ ಸಿದ್ದರಾಮಯ್ಯನವರು ಮತ್ತೊಂದು ತಂತ್ರ ಪ್ರಯೋಗ ಮಾಡ್ತಾರೆ ಅಂತ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಬಣವನ್ನು ಬಗ್ಬಡಿಲಿಕ್ಕೆ ಅಂತ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ನೋಡಿ. ಈ ಅಧಿವೇಶನ ಶುರುವಾದಾಗ ನಿನ್ನೆ ಒಳ್ಳೆ ಮಹಾರಾಜನ ಥರ ಆಗಮಿಸ್ಬಿಟ್ರು. ವಿಮಾನ ನಿಲ್ದಾಣದಲ್ಲಿ ವೈಭವೋಪೇತ ವಿರೋಚಿತ ಸ್ವಾಗತ ಸಿಕ್ತು. ಅದಾದಮೇಲೆ ಅಲ್ಲೆಲ್ಲ ಪ್ಲೆಕಾರ್ಡ್ಗಳಾಗಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಪ್ಲೆಕಾರ್ಡ್ಗಳಿದ್ವು. ಇಲ್ಲೆಲ್ಲ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ನಿನ್ನೇನೋ ಸಮಜಾಯಿಷಿ ಕೊಟ್ಟರು. ಅದನ್ನು ಮಾಡಿಸಿದ್ದು ಯಾರು? ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ, ಆತ ವಿಧಾನ ಪರಿಷತ್ ಸದಸ್ಯ ಕೂಡ. ಇದು ಭಾಳ ವಿಚಿತ್ರವಾಗಿ ನಡೀತಾ ಇದೆ ಕಾಂಗ್ರೆಸ್. ಇದು ನಾಟಕೀಯತೆಯ ಗಡಿಯನ್ನು ಕೂಡ ದಾಟಿ ಪ್ರಹಸನ ಆಗೋಗ್ಬಿಟ್ಟಿದೆ, ದೈನಂದಿನ ಪ್ರಹಸನ. ಆ ಬೆಳಗಾವಿ ಅಧಿವೇಶನದ ಉದ್ದೇಶ ಏನಿತ್ತೋ ಅದು ಈಡೇರ್ತಾನೆ ಇಲ್ಲ. ಪಾಪ ಅಶೋಕ್ ಅವರು ಕೂಡ ಒಬ್ಬ ಸೈಡ್ ವಿಂಗ್ ಕ್ಯಾರೆಕ್ಟರ್ ಥರ ದಿನ ಒಂದು ವಿದೂಷಕಂತರ ಒಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಅವ್ರು ಎಷ್ಟೇ ಭಾಷಣ ಮಾಡಿದ್ರು ಕೂಡ ಪಾತ್ರದ ಬಗ್ಗೆ ಮಾತನಾಡೋಣ ಸರ್. ಅದಕ್ಕಿಂತ ಮುಂಚೆ ಈ ಅಹಿಂದ ನಾಯಕತ್ವದ ಬಗ್ಗೆ ಕೂಡ ಬೈರತಿ ಸುರೇಶ್ ಅವರು ಮಾತನಾಡ್ತಾರೆ. ಹರಿಪ್ರಸಾದ್ ಅವರ ಮಾತಿಗೆ ಕೌಂಟರ್ ಕೊಡೋ ಅರ್ಥದಲ್ಲಿ ಇದು ಅಹಿಂದ ನಾಯಕತ್ವ ಮುಂದೆ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಳ್ತಾರೆ ಅನ್ನೋ ಹೇಳಿಕೆ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ರು. ಹರಿಪ್ರಸಾದ್ ಅವರ ಮಾತುಗಳ ಉದ್ದೇಶನೂ ಬಹುತೇಕ ಹಂಗೆ ಅನಿಸ್ತಾ ಇತ್ತು. ಎಲ್ಲೋ ಡೆಲಿಬ್ರೇಟ್ ಆಗಿ ಸತೀಶ್ ಜಾರಕಿಹೊಳಿ ಅನ್ನೋ ಫ್ಯಾಕ್ಟರ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ಕಾಂಪಿಟೇಟರೇ, ಸುಲಭವಾಗಿ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಯ ಪಡಿಸ್ಲಿಕ್ಕೆ, ಐ ಆಮ್ ಸಾರಿ ಟು ಯೂಸ್ ದಿಸ್, ಬಟ್ ಸಿಚುಯೇಷನ್ ಅಲ್ಲಿ ಹಂಗೆ ಬರ್ತಾ ಇದೆ. ಬೆದರುಗೊಂಬೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಫ್ಯಾಕ್ಟರ್ ಅನ್ನ? ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ನಾಯಕರೆಲ್ಲ, ಅನುಭವಿ ನಾಯಕರು ಯಾರು ಕೂಡ ಅಹಿಂದ ಅನ್ನೋ ಶಬ್ದ ಬಳಸ್ತಾ ಇರಲಿಲ್ಲ. ಅಹಿಂದ ಅನ್ನೋದು ಏನಾದರೂ ಒಂದು ನೋಂದಾಯಿತ ವೇದಿಕೆಯಾಗಿ ಹುಟ್ಕೊಂಡಿದೆಯಾ? ಅದಕ್ಕೇನಾದರೂ ಅಧಿಕೃತ ಮಾನ್ಯತೆ ಕೊಟ್ಬಿಟ್ಟಿದೆಯಾ ಆ ಪಕ್ಷ? ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸೆಲ್ಗಳಿದೆ. SC ST ಸೆಲ್ಲು, ಮೈನಾರಿಟಿ ಸೆಲ್ಲು, ಲೀಗಲ್ ಸೆಲ್ಲು, ಡಾಕ್ಟರ್ ಸೆಲ್ ಅಂತ. ಆ ಥರ ಅಹಿಂದ ಸೆಲ್ ಅಂತ ಏನಾದರೂ ಅಧಿಕೃತ ಮಾನ್ಯತೆ ಕೊಟ್ಟಿದೆಯಾ? ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈ ಅಹಿಂದ ಅನ್ನೋ ವೇದಿಕೆಗೆ ಒಂದು ಅಧಿಕೃತ ಮುದ್ರೆ ಒತ್ತಿದಾರಾ? ಅಹಿಂದ ನಾಯಕತ್ವನ ಪ್ರಶ್ನೆಯಲ್ಲಿ ಬರುತ್ತೆ. ಇರೋದು ಕರ್ನಾಟಕ ಸರ್ಕಾರದ ಶಾಸಕಾಂಗ ಪಕ್ಷದ ನಾಯಕತ್ವೇ ಹೊರತು ಅಹಿಂದ ನಾಯಕತ್ವ ಏನೂ ಖಾಲಿಯಾಗಿಲ್ಲ. ಅದನ್ನು ಯಾರು ಬೇಕಾದರೂ ತೊಗೋಬೋದು. ಸಿದ್ದರಾಮಯ್ಯನವರು ಬೇಕಾದರೆ ಅಹಿಂದ ನಾಯಕತ್ವ ಕೊಟ್ಬಿಟ್ಟು ಮುಖ್ಯಮಂತ್ರಿ ಈ ಶಾಸಕಾಂಗ ಪಕ್ಷದ ನಾಯಕತ್ವ ತಾವೇ ಇಟ್ಕೊಂಡು ಸುಖವಾಗಿ ಮುಂದುವರಿತಾರೆ. ಈ ಅಹಿಂದ ನಾಯಕತ್ವ ಅಂತ ಮಾತಾಡೋದೇ ಭಾಳ ಅಸಂಬದ್ಧವಾಗಿ ಕಾಣುತ್ತೆ, ಅನುಚಿತವಾಗಿ ಕಾಣುತ್ತೆ. ಅದಿರಲಿ, ಈ ಸಿದ್ದರಾಮಯ್ಯ ಮತ್ತು ಅವರ ಸಮಾನ ಮನಸ್ಕ ಬೆಂಬಲಿಗರೆಲ್ಲ ಈ ಅಹಿಂದ ಮತ್ತು ಅಹಿಂದೇತರ ಅನ್ನೋ ವರ್ಗೀಕರಣವನ್ನು ಯಾಕೆ ಮಾಡ್ತಾ ಇದ್ದಾರೆ? ಅವ್ರ ಪಕ್ಷ ಯಾವತ್ತೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಯೂನಿಟಿ ಇಂಟಿಗ್ರಿಟಿ ಅಂತ ಅನ್ನೋ ಘೋಷಣೆಯಲ್ಲಿ ಅವ್ರ ಪಾಪ ದೇಶಕ್ಕೆ ಬಲಿದಾನ ಮಾಡಿದ್ರು ಅಂತ ತಾವೇ ಕತೆ ಹೇಳ್ತಾರೆ. ಹೌದು, ಯಾವಾಗಲೂ ದೇಶದ ಐಕ್ಯತೆ ಮತ್ತು ಸಮಗ್ರತೆ, ಭಾವೈಕ್ಯತೆ ಸಮಗ್ರತೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ರು.
ಈ ಅಹಿಂದ ಈ ಥರ ಅಂತಂದಾಗ ಒಂಥರ ಕಿರಿಕಿರಿ ಆಗುತ್ತೆ ಮನಸ್ಸಿಗೆ. ಆ್ಯಸ್ ಇಫ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು 45 ವರ್ಷಗಳ ಕಾಲ ರಾಜಕೀಯದಲ್ಲಿ ಸಾಕು ಬಂದಿದ್ದು ಕೇವಲ ಅಹಿಂದ ಮತಗಳಿಂದ ಮಾತ್ರನಾ? ಅವ್ರಿಗೆ ಯಾರೂ ಅಹಿಂದೇತರರು ಅವ್ರನ್ನ ಬೆಂಬಲಿಸೇ ಇಲ್ವಾ? ಅವ್ರಿಗೆ ಇಷ್ಟಪಡುವಂಥ ಸ್ನೇಹಿತರು ಯಾರು ಅಹಿಂದೇತರಲ್ಲಿ ಇಲ್ವೇ ಇಲ್ವಾ? ಅಹಿಂದೇತರರು ಮನುಷ್ಯರೇ ಅಲ್ವಾ? ಅಹಿಂದೇತರು ಈ ರಾಜ್ಯದ ನ್ಯಾಯವಂತ ಪ್ರಜೆಗಳೇ ಅಲ್ವಾ? ಅಹಿಂದೇತರು ಈ ರಾಷ್ಟ್ರದ ಸಂವಿಧಾನಕ್ಕೆ ಬದ್ಧರಾಗಿರೋ ನಿಷ್ಠರಾಗಿರುವಂಥ ನಾಗರಿಕರೇ ಅಲ್ವಾ? ಯಾಕೆ ಮತ್ತೆ ಈ ಅಹಿಂದೇತರ ಅನ್ನೋ ವರ್ಗೀಕರಣ? ನೀವು ಬಿ ಜೆ ಪಿಗಳಿಗೆ ಕೋಮುವಾದಿ ಅದು ಇದು ಅಂತ ಇರ್ತೀರ, ಹಿಂದೂ ಮುಸ್ಲಿಂ ಅಂತ ವಿಭಜಕ ರಾಜಕಾರಣ ಮಾಡ್ತಾರೆ ಅಂತಿರ್ತೀರ. ಮತ್ತೆ ನೀವು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿಬಿಟ್ಟು ನಿಮ್ಮ ಕುರ್ಚಿಗೆ ಕಂಟಕ ಬಂದಾಗ ಅಹಿಂದ, ಎಲ್ಲ ನೆಟ್ಟಗಿದ್ದಾಗ ಜೈಹಿಂದ, ಯಾಕೆ ಈ ದ್ವಂದ್ವ, ಯಾಕೆ ಈ ವೈರುಧ್ಯ? ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗಿದೆ. ಅವ್ರ ಪಕ್ಷದ ಶಾಸಕರು ಕೇಳಲ್ಲ, ಅವ್ರ ಮಂತ್ರಿಗಳು ಕೇಳಲ್ಲ. ಎಲ್ಲಕ್ಕಿಂತ ಎದ್ದು ಕಾಣ್ತಾ ಇರೋದು ಯಾವ್ದಾರು ಸ್ಮಿತಾ, ಕಳೆದ 1.5 ತಿಂಗಳಿಂದ ಈ ಜಟಾಪಟಿ ವಿಕೋಪಕ್ಕೆ ಹೋಗ್ತಿರುವಾಗೇ ಬಹುಪಾಲು ಮಂತ್ರಿಗಳು ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೂ ಚಕಾರ ಎತ್ತಾ ಇಲ್ಲ, ತಮ್ಮ ಇಲಾಖೆಗಳ ಬಗ್ಗೆ ಕೂಡ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಮೌನ, ಒಂದು ನೀರವ ಮೌನ ಸಿದ್ದರಾಮಯ್ಯನವ್ರ ಸುತ್ತ ಆವರಿಸ್ಕೊಂಡ್ಬಿಟ್ಟಿದೆ. ಅವರೊಂದು 3-4 ಜನ ಮಾತುಗಾರ, ಈ ಬಾಯಿ ಚಪ್ಪಲ ಇರೋ 4-5 ಜನ ಶಾಸಕರು ಮಂತ್ರಿಗಳು ಮಾತಾಡೋದು ಬಿಟ್ಟರೆ ಉಳಿದವರೆಲ್ಲ ಸೈಲೆಂಟ್ ಮೋಡ್, ಒಂಥರ ಸೇಫ್ ಮೋಡಿಗೆ ಬಂದುಬಿಟ್ಟಿದ್ದಾರೆ ಅವರೆಲ್ಲ. ಯಾಕಪ್ಪ ಕಮಿಟ್ ಆಗಬೇಕು? ಸಿದ್ದರಾಮಯ್ಯನವ್ರು ಮುಂದುವರಿತಾರೋ ಅಥವಾ ಡಿ ಕೆ ಶಿವಕುಮಾರ್ ಬರ್ತಾರೋ, ಇವ್ರ ಜೊತೆ ಗುರುತಿಸ್ಕೊಳ್ಳೋದು ಕಷ್ಟ, ಅವ್ರ ಜೊತೆ ಗುರುತಿಸ್ಕೊಳ್ಳೋದು ಒಂದು ಧರ್ಮ ಸಂಕಟಕ್ಕೆ ಸಿಕ್ಕೊಂಡಿದ್ದಾರೆ ಅವರೆಲ್ಲ. ಹೀಗಾಗಿ ಆದರೆ ಒಬ್ಬರು ಮಾತ್ರ ಇಡೀ 1.5 ತಿಂಗಳ ಈ ಪ್ರಹಸನದಲ್ಲಿ ಖಚಿತವಾಗಿ 2.5 ವರ್ಷದ ಒಪ್ಪಂದದ ಬಗ್ಗೆ ಮಾತಾಡಿದ್ದು ಇನ್ಯಾರೂ ಅಲ್ಲ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಅವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ರು, ಹೌದು 2.5 ವರ್ಷದಿಂದ ನಾವೆಲ್ಲ ಮಂತ್ರಿಗಳಾದಾಗಲೇ ನಮಗೊಂದು ಷರತ್ತು ಹಾಕಿದ್ರು, 2.5 ವರ್ಷಗಳ ನಂತರ ನಿಮ್ಮ ಮಂತ್ರಿ ಪದವಿ ಬಿಟ್ಕೊಡ್ಬೇಕಾಗತ್ತೆ ಅಂತಲೂ ಒಂದು ಒಪ್ಪಂದ ಆಗಿತ್ತು, ಒಂದು ಮೌಖಿಕವಾಗಿ ಒಂದು ಒಪ್ಪಂದ ಆಗಿತ್ತು ಅಂತ ಅವ್ರು ಮಾತ್ರ ಹೇಳಿದರು. ಅದರಲ್ಲಿ ಮುಖ್ಯಮಂತ್ರಿ ಪದವಿನೂ ಎಕ್ಸ್ಚೇಂಜ್ ಮಾಡ್ಕೋಬೇಕಾ ಅಂತ ಅದನ್ನು ಹೇಳಿಲ್ಲ. ಆದರೆ ನಾವು ಬಹುಪಾಲು ಮಂತ್ರಿಗಳು ಬಿಟ್ಕೊಡ್ಬೇಕಾಗತ್ತೆ, ಉಳಿದವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಖಡಾಖಂಡಿತವಾಗಿ ಹೇಳಿದ್ದು ಕೃಷ್ಣ ಬೈರೇಗೌಡ. ಆದರೆ ಬರ್ತಾ ಬರ್ತಾ ಕೃಷ್ಣ ಬೈರೇಗೌಡರು ಕೂಡ ಈ ವಿಚಾರದಲ್ಲಿ ಮೌನಕ್ಕೆ ಜಾರಿಬಿಟ್ಟಿದ್ದಾರೆ. ಯಾರೂ ಏನೂ ಕಮಿಟ್ ಆಗ್ತಾನೆ ಇಲ್ಲ. ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡ್ರೆ ಅವ್ರ ಅಕ್ಕಪಕ್ಕದಲ್ಲಿರೋ ಮಂತ್ರಿಗಳು ಯಾರೂ ಮಾತಾಡಲ್ಲ. ಈವನ್ ಇವರು ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಸಮಸ್ಯಾತ್ಮಕ ಮೌನಕ್ಕೆ ಜಾರಿಬಿಟ್ಟಿದ್ದಾರೆ, ಒಂದು ಎನಿಗ್ಮ್ಯಾಟಿಕ್ ಸೈಲೆನ್ಸ್ ಅಂತಾರೆ. ಇದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಈ ಮನಸ್ಥಿತಿಯಲ್ಲಿ ಅವ್ರು ಹೇಗೆ ಒಟ್ಟಿಗೆ ಕೂತ್ಕೊಂಡು ಸರ್ಕಾರ ನಡೆಸ್ತಾರೆ, ಒಟ್ಟಿಗೆ ಕೂತ್ಕೊಂಡು ಸದನವನ್ನು ಎದುರಿಸ್ತಾರೆ, ನಮಗೂ ಕೂಡ ಭಾಳ ದಿನೇ ದಿನೇ ಕುತೂಹಲ ಕಾಡಲಿಕ್ಕೆ ಶುರುವಾಗಿದೆ. ನಿಜ. ಅವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ 2 ದಿನವನ್ನು ಮೀಸಲಿಡಲಾಗಿದೆ. ಆದರೆ ಇವತ್ತು ಗಮನ ಸೆಳೆದಿದ್ದು ಮತ್ತಿದೆ ಸಿಎಂ ಕುರ್ಚಿ ಕಾದಾಟದ ವಿಚಾರದ ಚರ್ಚೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕಿಂಗೀಸ್ ಅಲೈವ್ ಭೈರತಿ ಸುರೇಶ್ ಅವರ ಈ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಪ್ರಶ್ನೆ ಮಾಡಿದ್ರು ಸರ್ಕಾರವನ್ನು. ಸಿಎಂ ಆಪ್ತ ಸಚಿವ ಭೈರತಿ ಕಿಂಗೀಸ್ ಅಲೈವ್ ಅಂದಿದ್ಯಾಕೆ, ಅವ್ರ ಮಾತಿನ ಅರ್ಥ ಏನು ಅಂತ ಹೇಳಿ ಮಾತಿನಲ್ಲೇ ಸರ್ಕಾರದ ಕಿವಿ ಹಿಂಡಿತು ವಿರೋಧ ಪಕ್ಷ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣವನ್ನು ನೋಡ್ಕೊಳ್ಳಿ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ಮಾತನಾಡೋದು. ರವೀಂದ್ರ ರೇಷ್ಮೆ ಸರ್, ಆನ್ ಅ ವೆರಿ ಸೀರಿಯಸ್ ನೋಟ್, ಈ ರೀತಿಯಲ್ಲಿ ಕುರ್ಚಿ ಕಾದಾಟ ಅನ್ನೋದು ನಡೆಯುವಾಗ ಒಂದು ವಿರೋಧ ಪಕ್ಷದ ಜವಾಬ್ದಾರಿ ಏನಾಗಿರುತ್ತೆ? ಕೇವಲ ಅಲ್ಲಾಗ್ತಾ ಇರುವ ಸಂಘರ್ಷಗಳನ್ನು ಹಾಸ್ಯಾಸ್ಪದವಾಗಿ ಅಥವಾ ಸರ್ಕ್ಯಾಸಮ್ ಬಳಸ್ಕೊಂಡು ಟಾಂಟ್ ಮಾಡೋದು ಅಷ್ಟೇನಾ? ಡೆಮಾಕ್ರಸಿಯಲ್ಲಿ ವಿರೋಧ ಪಕ್ಷ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಬಹಳ ಮಾನ್ಯತೆ ಇದೆ, ಜವಾಬ್ದಾರಿ ಕೂಡ ಇದೆ. ಆ ಜವಾಬ್ದಾರಿಗೆ ತಕ್ಕ ಹಾಗೆ ನಡ್ಕೊಳ್ತಾ ಇದೆಯಾ ಈಗಿನ ವಿರೋಧ ಪಕ್ಷವಾಗಿರುವ ಬಿಜೆಪಿ, ಹಾಗೆ JDS ಕೂಡ? ನೋಡಿ, ಕರ್ನಾಟಕದ BJPಯ ಸಮಸ್ಯೆ ಏನು ಅಂತಂದರೆ, ತಾವು ದ್ವಿಪಾತ್ರ ಅಭಿನಯದಲ್ಲಿ ಇದ್ದೀವಿ ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾರೆ. ತಮ್ಮದು ಡಬಲ್ ರೋಲ್. ಅವರು ರಾಜ್ಯದಲ್ಲಿ ಪ್ರತಿಪಕ್ಷ ಆಗಿರ್ಬೋದು, ರಾಷ್ಟ್ರದಲ್ಲಿ 11 ವರ್ಷಗಳಿಂದ ಅವರು ಆಳುವ ಪಕ್ಷ ಅನ್ನೋ ಜವಾಬ್ದಾರಿಯನ್ನು ಮರೆತುಬಿಟ್ಟು ವರ್ತಿಸ್ತಾ ಇರ್ತಾರೆ. ಯಾವಾಗಲೂ ಮಾತೆತ್ತಿದ್ರೆ ಒಂದು ಸರ್ಕಾರದ ಟೀಕೆ, ಟಿಪ್ಪಣಿ, ಖಂಡನೆ, ಪ್ರತಿಭಟನೆ ಇದರಲ್ಲೇ ಇರ್ತಾರೆ ಹೊರತು ಕೇಂದ್ರ ಸರ್ಕಾರದಲ್ಲಿ 11 ವರ್ಷದಿಂದ ನಾವೇ ಆಳ್ತಾ ಇರೋದು, ದೇಶ ನಾವು ಆಳ್ತಾ ಇದ್ದೀವಿ ಅಂತ ಅನ್ನೋ ಜವಾಬ್ದಾರಿ ತೋರಿಸೇ ಇಲ್ಲ. ಮಾತೆತ್ತರೆ ಆಳುವ ಪಕ್ಷದ ಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆಯೋದು, ಅಲ್ಲಿ ಜಂತರ್ ಮಂತರಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು ಮಾಡ್ತಾ ಇರ್ತಾರೆ. ಅದು ಯಾವುದಕ್ಕೂ ಕೂಡ ಸಮರ್ಪಕವಾದ ಉತ್ತರ ಕೊಡೋ ಕೆಲಸವನ್ನು ಮಾಡಿಲ್ಲ. ಈ ಕಡೆ ರಾಜ್ಯ ಮಟ್ಟದಲ್ಲಿ ಪ್ರತಿಪಕ್ಷವಾಗೂ ಕೂಡ ತೀರಾ ಹುಡುಗಾಟದ ರೀತಿಯಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ತಾವು ಆಳುವ ಪಕ್ಷವನ್ನಂತೂ ಮರ್ತೇ ಬಿಟ್ಟಿದ್ದಾರೆ. ಹೀಗಾಗಿ ಜನರಿಗೆ 11 ವರ್ಷಗಳಿಂದ ಮೋದಿಯವರ ಸಾಧನೆ ಏನು, ಮೋದಿಯವರ ಕೊಡುಗೆಗಳೇನು ಅನ್ನೋದು ಕರ್ನಾಟಕ ಜನರಿಗೆ ಗೊತ್ತೇ ಇಲ್ಲ. ಜೊತೆಗೆ ಪ್ರತಿಪಕ್ಷವಾಗೂ ಕೂಡ ಒಂದು ನಿರ್ದಿಷ್ಟವಾದ ತಾತ್ವಿಕ ಹೋರಾಟವಂತೂ ಮಾಡೇ ಇಲ್ಲ. ಮೂಲಭೂತ
ವಿಚಾರಗಳ ಬಗ್ಗೆ. ಫಾರ್ ಎಕ್ಸಾಂಪಲ್, ಈ ಸರ್ಕಾರ ಬಂದ ಕೂಡಲೇ ಮೋದಿ ಸರ್ಕಾರಕ್ಕೆ ಹಾಕಿದ ದೊಡ್ಡ ಸವಾಲು ಯಾವುದಂದರೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ ಅಂತ. ಅದು ನಮ್ಮ ಇಡೀ ಸಂವಿಧಾನಾತ್ಮಕ ಒಕ್ಕೂಟ ತತ್ವಕ್ಕೇ ತದ್ವಿರುದ್ಧವಾದ ಒಂದು ಸವಾಲದು. ಇವತ್ತಿನವ್ರಿಗೆ ಎಲ್ಲಾದರೂ ಪ್ರತಿಭಟನೆ ಮಾಡಿದ್ದುಂಟಾ? ಈ ರೀತಿ ಭಾರತದ ಉಳಿದ ರಾಜ್ಯಗಳೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಾಗ, ಆ್ಯಂಡ್ ಈ ಸರ್ಕಾರದ ಮಂತ್ರಿಗಳೇ ನಡೆಸೋ ಶಾಲೆಗಳಲ್ಲಿ, CBSE ಶಾಲೆಗಳಲ್ಲೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಾಗ ಸರ್ಕಾರ ಅದನ್ನು ತಿರಸ್ಕರಿಸ್ಬಿಟ್ಟಿದೆ. ನಾವು SCP ಮಾಡ್ತೀವಿ ಅಂತಂದರು. ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರತಿಪಕ್ಷದಲ್ಲಿರೋ BJP ಅವರು ತಮ್ಮ ಕೇಂದ್ರ ಸರ್ಕಾರಕ್ಕೆ ಎಂಥ ದೊಡ್ಡ ಅವಮಾನ. ಇದೀಗ ಮತ್ತೊಂದು ಮಾಡೋಕ್ಕೆ ಹೊರಟಿದ್ದಾರೆ, ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಮಾಡ್ತೇವೆ ಅಂತಂದ್ಬಿಟ್ಟು. ಅದು ಕೂಡ ಬರೀ ಮೋದಿ ಸರ್ಕಾರಕ್ಕೆ ಮಾಡ್ತಿರೋ ಅಪಚಾರ ಅಲ್ಲ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷವೇ ಮುಂದುವರ್ಸ್ಕೊಂಡು ಬಂದಿರೋ ಭಾಷಾ ನೀತಿಗೆ ತದ್ವಿರುದ್ಧವಾದ ಒಂದು ನಿಲುವದು. ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಈ ರೀತಿ ಅನೇಕ ವಿಚಾರಗಳಲ್ಲಿ ಈ ಕಡೆ ಆಳು ಪಕ್ಷವಾಗೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ, ಪ್ರತಿಪಕ್ಷವಾಗೂ ಕೂಡ ಸೂಕ್ತವಾದ ಕಾರ್ಯತಂತ್ರಗಳನ್ನು ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಸರ್ಕಾರ ICUನಲ್ಲಿದೆ. ಸರ್ಕಾರ ICUನಲ್ಲಿರೋದ್ರಿಂದ ಕಿಂಗ್ ಈಸ್ ಅಲೈವ್ ಅನ್ನೋ ವರದಿ ಕೊಡಬೇಕಾಗುತ್ತೆ. ಯಾಕಂದರೆ ಯಾರನ್ನಾದರೂ ಗಂಭೀರ ಕಾಯಿಲೆಗೊಳಗಾದವ್ರನ್ನ ICUಗೆ ಸೇರಿಸಿದಾಗ ದಿನ ಒಂದು ಮೆಡಿಕಲ್ ಬುಲೆಟಿನ್ ಬಿಡ್ತಾ ಇರ್ತಾರೆ 5 ಗಂಟೆಗೊಮ್ಮೆ, ಪೇಷಂಟ್ ಈಸ್ ಅಲೈವ್, ಪೇಷಂಟ್ ಅಂದರೂ ಸರ್ಕಾರ ವೆಂಟಿಲೇಟರ್ ಮೇಲಿದೆ. ಆದರೆ ಮುಖ್ಯಮಂತ್ರಿಯವರು ಜೀವಂತವಾಗಿದ್ದಾರೆ, ಅವರವ್ರ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಈ ರೀತಿಯ ಮಾತುಗಳಲ್ಲೇ ಗೊತ್ತಾಗ್ತದೆ ಎಂಥ ಆತಂಕದಾಯಕ ಸ್ಥಿತಿಯನ್ನು ತಲುಪಿದೆ ಈ ಸರ್ಕಾರ ಅಂತಂದ್ಬಿಟ್ಟು. ಆದರೆ ಇದರ ರಾಜಕೀಯ ಲಾಭ ಪಡೆಯೋ ಸ್ಥಿತಿಯಲ್ಲಿ ರಾಜ್ಯ BJP ಇಲ್ಲ. ಯಾಕೆಂತಂದ್ರೆ ಮೊನ್ನೆ ಅವರು ಭಿನ್ನಮತೀಯರಿಗಂತೂ ಯಾರೂ ಲಗಾಮ ಹಿಡಿದು ಎಳೆಯೋರೇ ಇಲ್ಲ, ಕಡಿವಾಣ ಹಾಕೋರೇ ಇಲ್ಲ. ಎಲ್ಲರೂ ಹೋಗ್ಬಿಟ್ಟು ಮೊನ್ನೆ ಅಲ್ಲಿ ಬರೀ BJP ನಾಯಕರನ್ನು ಭೇಟಿ ಮಾಡಲಿಲ್ಲ, BJP ನಾಯಕರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅದಕ್ಕೆ ಹೋಗಲಿ NDA ನಾಯಕ ಅಂತ HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿಬಿಟ್ಟು ಒಂದು ದೊಡ್ಡ ಫೋಟೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಸ್ವತಃ ಅವ್ರು ಹೇಳಿದ್ದು ಕರೆಕ್ಟಾಗಿದೆ, ನಿಮ್ಮ ತಟ್ಟೆಯಲ್ಲೇ ಕತ್ತೆ ಬಿದ್ದಿದೆ ಇತ್ಯಾದಿಯಾಗಿ ಅವರು ಮಾತಾಡಿದಾರಲ್ಲ, ಅದೇ ರೀತಿ ಸ್ಥಿತಿ. ಅವರ ರಾಜ್ಯಾಧ್ಯಕ್ಷರು ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ, 2 ವರ್ಷ ಮುಗೀತು, ಇನ್ನೊಂದು ವರ್ಷ ತಾನು ಮುಂದುವರಿತೇನೋ ಇಲ್ಲ ಅಂತ ಅವ್ರಿಗೂ ಗ್ಯಾರಂಟಿ ಇಲ್ಲ. ಸೊ ಇಲ್ಲೊಂದು ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿ ಇಲ್ಲದ ಪ್ರತಿಪಕ್ಷ, ಭಾಳ ವಿಚಿತ್ರವಾದ ಸನ್ನಿವೇಶದಲ್ಲಿ ಕರ್ನಾಟಕ ರಾಜಕಾರಣ ಸಾಗ್ತಾ ಇದೆ. ಇದರಲ್ಲಿ ಜನಪರವಾದ ವಿಷಯಗಳು ಯಾವುವು ಚರ್ಚೆಗಳಾಗಲಿಕ್ಕೆ ಅವಕಾಶನೇ ಇಲ್ಲ ಅಂತ ಕಾಣುತ್ತೆ. ನಿಜ ಸರ್, ಈ ಕಾಂಪ್ರಮೈಸ್ಡ್ ನಾಯಕರಿದ್ದಾರೆ, ಕೆಲವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ, ಹಿಂಗಾರೋಪ ಅವರದೇ ಪಕ್ಷದ ನಾಯಕರಿಂದ ಆಗಿಂದಾಗೆ ಬರ್ತಾ ಇತ್ತು. ನಾವು ಅವರವರ ವೈಯಕ್ತಿಕವಾದ ಅಡ್ಜಸ್ಟ್ಮೆಂಟ್ಗಳು ಹಾಗೆ ಕಾಂಪ್ರಮೈಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಪೊಲಿಟಿಕಲಿ ಆರ್ ದೇ ಕಾಂಪ್ರಮೈಸ್ಡ್? ವಿರೋಧ ಪಕ್ಷವಾಗಿರುವ BJPಯ ಕೆಲ ಪ್ರಮುಖ ನಾಯಕರು ರಾಜಕೀಯವಾಗಿಯೂ ಕೂಡ ಕಾಂಪ್ರಮೈಸ್ಡ್ ಆಗಿಬಿಟ್ಟಿದ್ದಾರೆ ಅನ್ನೋ ಅನುಮಾನ ಮೂಡೋದು ಸಹಜ ಅಂತ. ನೋಡಿ, ಅವರು ವ್ಯಕ್ತಿಗತ ಮಟ್ಟದಲ್ಲಿ ಪರಸ್ಪರ ಆರೋಪ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಆಳು ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಭಿನ್ನಮತ ಇದೆಯೋ ಅದರ 2 ಪಟ್ಟು ಪ್ರತಿಪಕ್ಷದಲ್ಲಿದೆ ಅಂದಂಗೆ ಆಯಿತು. ಅಲ್ಲಿ ಸುಖ ಬೇಕಾಬಿಟ್ಟಿಯಾಗಿ ಅವ್ರು ಯಾಕೆ ಮಾತಾಡ್ಕೊಳ್ತಾರೆ? ಕಳ್ಕೊಳ್ಳೋದು ಏನೂ ಇಲ್ಲ, ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ. 2023ರಲ್ಲಿ ಅವ್ರ ಕೈಲಿದ್ದ ಅಧಿಕಾರವನ್ನು ಕರ್ನಾಟಕ ಜನ ಕಿತ್ಕೊಂಡ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ಏನು ಬೇಕಾದರೂ ಮಾತಾಡ್ಬೋದು, ಪರಸ್ಪರ ಮೇಲೆ ಏನಾದರೂ ಆರೋಪ ಮಾಡ್ಬೋದು, ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು 2.5 ವರ್ಷಗಳ ಕಾಲ ನೀವು ವಿರೋಧ ಪಕ್ಷದಲ್ಲೇ ಇರಿ ಅಂತ ಜನಾದೇಶ ಇರೋದ್ರಿಂದ ಅದನ್ನು ಉಲ್ಲಂಘಿಸಿ ಏನು ಮಾಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಹೋಗಲಿ, 2019ರಲ್ಲಿ ಒಂದು ಯಶಸ್ವಿ ಪ್ರಯೋಗ ಮಾಡಿದ್ರಲ್ಲ, ಆವಾಗ ಹಂಗ್ ಅಸೆಂಬ್ಲಿ ಇತ್ತು, ಖಚಿತ ಬಹುಮತವಿಲ್ಲದ ಒಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇತ್ತು, ಅದನ್ನು ಬೀಳಿಸ್ಬಿಟ್ರು. ಇದು ಸುಭದ್ರ ಬಹುಮತದ ಅಭದ್ರ ಸರ್ಕಾರ. ಇದನ್ನು ಬೀಳಿಸ್ಲಿಕ್ಕೆ ಅವ್ರಿಗೆ ಯಾವ ಸೂಕ್ತವಾದ ದಾರಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಅದರ ಮುಂದಿನ ಹೆಜ್ಜೆ ಏನು? ಅಕಸ್ಮಾತ್ ಹೈಕಮಾಂಡ್ ಏನಾದರೂ ಆ ನಿರೀಕ್ಷಿತ ಫಲಿತಾಂಶವನ್ನು ಪ್ರಕಟಿಸಿಬಿಟ್ರೆ ಆಗೇನು ಮಾಡ್ಬೋದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಈ BJP ನಾಯಕರ ಶಕ್ತಿ, ಸಾಮರ್ಥ್ಯ, ತಂತ್ರ, ರಾಜಕೀಯ ಕುಶಲತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಈ ಸದ್ಯಕ್ಕಂತೂ ಈವನ್ ಅವ್ರ ಆಪರೇಷನ್ ಥಿಯೇಟರ್ ಕೂಡ ಓಪನ್ ಆಗಿರೋ ಸಾಧ್ಯತೆ ಕಾಣ್ತಾ ಇಲ್ಲ. ರೈಟ್ ಸರ್, ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದದಕ್ಕೆ. ಹಾಗೆ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನು ವಿಶ್ಲೇಷಣಾತ್ಮಕವಾಗಿ ನಮ್ಮ ವೀಕ್ಷಕರಿಗೆ